ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ನೂರಾರು ಎಕರೆ ಬೆಳೆ ಜಲಾವೃತಗೊಂಡಿದೆ. ಈಗಾಗಲೇ ಜಿಲ್ಲಾಡಳಿತ ಕಾಳಜಿ ಕೇಂದ್ರ ತೆರೆದಿದ್ದು ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ತುಂಗಭದ್ರಾ ನದಿ ಜನವಸತಿ ಪ್ರದೇಶಗಳಿಗೆ ನುಗ್ಗಿದ ನೀರು ಜನಜೀವನ ಅಸ್ತವ್ಯಸ್ತ. ಸಂಕಷ್ಟಕ್ಕೆ ಸಿಲುಕಿದ ಜನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ. ಜಲಾವೃತಗೊಂಡಿರುವ ಬೆಳೆಗಳು, ಜನವಸತಿ ಪ್ರದೇಶಗಳಿಗೆ ನುಗ್ಗಿದ ನೀರು, ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವ ನಿರಾಶ್ರಿತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ. ಹೌದು, ಮಲೆನಾಡು ಭಾಗಗಳಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ನದಿಯ ನೀರಿನಿಂದಾಗಿ ನೂರಾರು ಎಕರೆ ಬೆಳೆಗಳು ಜಲಾವೃತಗೊಂಡಿದ್ದು ಅತ್ತ ರೈತರು ಸಂಕಷ್ಟಕ್ಕೆ ಸಿಲುಕಿದರೆ, ಇತ್ತ ಬಾಲರಾಜ್ ಘಾಟ್ನಲ್ಲಿ 22 ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಬಾಲರಾಜ್ ಘಾಟ್ನಲ್ಲಿ ವಾಸವಿದ್ದ 26 ಕುಟುಂಬಗಳ 109 ಜನರನ್ನ ಅಂಬೇಡ್ಕರ್ ಭವನದ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸರ್, ಇದು ಭದ್ರಾ ಜಲಾಶಯದಿಂದ ನೀರು ಬಿಟ್ಟಿರೋ ಕಾರಣದಿಂದ ಹೊನ್ನಾಳಿಯಲ್ಲಿ ಭಾರೀ ನೀರು ಬಂದಿದೆ. ಬೆಳೆ ಹಾನಿಯಾಗಿದೆ. ತೋಟ ಗೀಟ ಎಲ್ಲ ಗದ್ದೆ ಎಲ್ಲ ನೀರಲ್ಲಿದೆ. ಜನ ಎಲ್ಲ ನೀರಲ್ಲಿ ಇದ್ದಾರೆ. ಈಗ ಅಡಿಕೆ ತೋಟ, ಜಮೀನು ಇವೆಲ್ಲ ಭಾಳ ಹಾನಿಯಾಗಿದೆ. ಇದರಿಂದ ಬರೆ ಪರಿಹಾರ, ಆಮೇಲೆ ಬೆಳೆ ಹಾನಿ ಇವೆಲ್ಲ ಸರ್ಕಾರದಿಂದ ಏನು ನಿಮ್ಮ ಗಂಜಿ ಕೇಂದ್ರಗಳನ್ನು ಓಪನ್ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಸರ್ವೆ ನಂಬರ್ 27 ನಮ್ಮದು 6 ಎಕರೆ ಪ್ಲಾಟು. ನಮ್ಮ ಮಿಷನ್ ಮನೆ ಎಲ್ಲ ಬಿದ್ದೋಗಿದೆ. ಕಾಯಿ ರಾಶಿ ಎಲ್ಲ ತೇಳೋಗಿದೆ. ತುಂಗಭದ್ರಾ ಡ್ಯಾಮಿಂದ ನೀರು ಬಂದು ಬೆಳೆ ಭಾಳ ಹಾನಿಯಾಗಿದೆ. ನಿಮ್ಮಿಂದ ಏನಾದ್ರು ಪರಿಹಾರ ಯಾರು ಪರಿಹಾರ ಸಂಬಂಧಪಟ್ಟರು ಇನ್ನೂ ಯಾರೂ ಬಂದಿಲ್ಲ. ಬೆಳೆ ಪರಿಹಾರ ಕೊಡಿಸ್ಬೇಕು. ಈಗ 2 ವರ್ಷ ಆಗಿದ್ದಿಲ್ಲ, ಈ ವರ್ಷ ಆಗಿದೆ, ಹಾನಿಯಾಗಿದೆ. ನೀರು ಬಂದೇ ಬರ್ತದೆ. ಎಲ್ಲ ಲೈನ್ ಎಲ್ಲ ಕಂಬಗಳು ಬೀಳ್ತದೆ. ನಮ್ಮದು ನಮ್ಮ ಮಣ್ಣಾರದ ಜಮೀನು ಸರ್ ಇದು. ಈ ವರ್ಷ 2 ವರ್ಷದಿಂದ ಕಂಟಿನ್ಯೂ, ಈ 2 ವರ್ಷ ಬಂದಿಲ್ಲ, ಕಂಟಿನ್ಯೂ 2 ವರ್ಷದಿಂದ ಇದೇ ತೊಂದರೆ ಆಗ್ತಿದೆ. ಯಾರು ಅಧಿಕಾರಿಗಳು ಬಂದು ಇಲ್ಲಿ ಯಾವ ಸಮಸ್ಯೆನೂ ಏನು ಬಗೆಹರಿಸಿಲ್ಲ. ಹೆಚ್ಚು ಕಮ್ಮಿ ಒಂದು ಲಾಟ್ ಹೆಚ್ಚು ಕಮ್ಮಿ ಕಾಯಿಗಳೆಲ್ಲ ತೇಲೋಗಿದ್ದಾವೆ. ಈಗ ಅಡಿಕೆ ಗಿಡಗಳೆಲ್ಲ ಭತ್ತ ಬೀಜ ಚೆಲ್ಲಿದ್ವಿ, ಅದು ಹಾಳಾಗೈತೆ. ಜೀವನ ಅನ್ನೋದು ಅಸ್ತವ್ಯಸ್ತ. ಈಗ ಅದೇ ಜೀವನ ಅವ್ರದ್ದು. ಅವ್ರಿಗೆ ಇದು ಬಿಟ್ಟರೆ ಜೀವನನೇ ಇಲ್ಲ. ಇದೇ ಜಮೀನು. ಅವ್ರು ಯಾರು ಅಫಿಷಿಯಲ್ ಅಲ್ಲ, ಎಲ್ಲ ರೈತರ ಮಕ್ಕಳು ಇರೋದಿಲ್ಲಿ. ಅದಕ್ಕೆ ಈಗ ಒಬ್ಬರು ಅಧಿಕಾರಿಗಳು ಬಂದು ಇಲ್ಲಿ ಯಾರೂ ಸ್ಪಂದಿಸಿಲ್ಲ. ಇಲ್ಲಿವರೆಗೂ ಯಾರೂ ಬಂದಿಲ್ಲ. ಮನವಿ ಲಾಸ್ಟ್ ಟೈಮ್ ಹೋಸಲಿ ಆದಾಗ ಕೊಟ್ಟಿದ್ವಿ ಸರ್. 2 ವರ್ಷದ ಹಿಂದೆ ಮನವಿ ಕೊಟ್ಟಿದ್ವಿ. ಇಲ್ಲಿವರೆಗೂ ಯಾರೂ ಬಂದಿಲ್ಲ. ಯಾರೂ ಬಂದು ಯಾವುದನ್ನು ಸಮಸ್ಯೆಗಳನ್ನು ಬಗೆಹರಿಸಿಲ್ಲ, ಯಾವುದನ್ನು ಸ್ಪಂದಿಸಿಲ್ಲ. ಹೊನ್ನಾಳಿ ಪಟ್ಟಣದ ಅಗ್ರಹಾರ ಸಮೀಪದ ಸ್ವಾಮಿ ವಿವೇಕಾನಂದ ಶಾಲೆಗೂ ನೀರು ನುಗ್ಗಿದ್ದು ಶಾಲೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಗ್ರಹಾರ ಹೊನ್ನಾಳಿ ಸಂಪರ್ಕಿಸುವ ರಸ್ತೆಯೂ ಕಡಿತಗೊಂಡಿದೆ. ಅದೇ ರೀತಿ ಹೊನ್ನಾಳಿ ನಗರದ ಬಂಬು ಬಜಾರ್ಗೆ ನೀರು ನುಗ್ಗಿದ್ದು ಮನೆಗಳು, ವಾಹನಗಳು ಜಲಾವೃತಗೊಂಡಿವೆ. ಅಷ್ಟೇ ಅಲ್ಲದೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಕೆಎಸ್ಆರ್ಟಿಸಿ ಡಿಪೋ, ಸ್ಮಶಾನ ಕೂಡ ಜಲಾವೃತಗೊಂಡು ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಸರ್, ಸಡನ್ಲಿ ಬೆಳಗ್ಗೆ ಒಂದು ಸುಮಾರು 5:30-6 ಗಂಟೆಗೆ ಸುಮಾರು ಸಡನ್ಲಿ ನೀರು ನುಗ್ತು. ನಮಗೆ ಏಕಾಏಕಿ ಗೊತ್ತಾಗಿಲ್ಲ ಏನು ಮಾಡೋಣ ಅಂತ. ಸಡನ್ಲಿ ಹಂಗೆ ಬೆಳಗ್ಗೆ 7-8 ಗಂಟೆಯಿಂದ ಎಲ್ಲರೂ ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಅವ್ರವ್ರ ಸಾಮಾನು ಎತ್ತಿಟ್ಕೊಂಡು ಹೊರಗೆ ಕೂತ್ಕೊಂಡಿವಿ ಸರ್. ಇನ್ನೂ ಜಾಸ್ತಿ ನೀರು ಬರ್ತತ್ತೋ ಕಮ್ಮಿ ಆಗ್ತದಂತ ನೋಡ್ಕೊಂತ ಅಧಿಕಾರಿಗಳೆಲ್ಲ ಮನೆ ಖಾಲಿ ಮಾಡಿರಿ, ನೀರು ಭಾಳ ಬರ್ತತೆ ಅಂತಲೂ ಹೇಳಿ ಹೋಗಿದ್ದಾರೆ ಸರ್. ನೋಡೋಣ ಸರ್, ಕಮ್ಮಿ ಆಗುತ್ತೋ ಏನು ಜಾಸ್ತಿ ಆಗುತ್ತೋ ಅಂತ ನೋಡಿ. ಮನೆ ಎಲ್ಲ ಖಾಲಿ ಆಗಿದೆ ಆಲ್ರೆಡಿ. ಕಾಳಜಿ ಕೇಂದ್ರ ಅಂತ ಓಪನಿಂಗ್ ಮಾಡಿದ್ದಾರೆ. ಅದಕ್ಕೆ ನೋಡಿ ಇದು ಮಾಡ್ತೀವಿ ಸರ್. ಪ್ರತಿ ವರ್ಷ ಇದಕ್ಕಿಂತ ಒಂದು 5 ವರ್ಷ ಹಿಂದ್ಗಡೆ ಈ ಥರ ಫುಲ್ ಬಂದಿತ್ತು ಸರ್. ಹೋದ ವರ್ಷ ಇಲ್ಲಿ ಮನೆಗಳಿಗೆ ನುಗ್ಗಿದ್ದಿಲ್ಲ, ಒಂದು ಸ್ವಲ್ಪ ಹೊರಗೆ ಬಂದಿತ್ತು ಅಷ್ಟೇ. ಬಂದು ಹೇಳ್ತಾರೆ ಸರ್, ಮುಂದೆ ಜಾಗ್ರತಾ ಕ್ರಮ ವಹಿಸಿ ಹೇಳ್ತಾರೆ. ಹಿಂಗೆ ಮಳೆ ನೀರು ಬಿಟ್ಟಿದೆ, ಮನೆ ಖಾಲಿ ಮಾಡಿರಿ ಅಂತ ಹೇಳ್ತಾರೆ. ಅದು ಏನು ಅಂತ ಗಂಜಿ ಕಾಳಜಿ ಕೇಂದ್ರ ಓಪನ್ ಮಾಡಿದ್ದಾರೆ ಸರ್. ಒಟ್ಟಿನಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ಹೊನ್ನಾಳಿ ಪಟ್ಟಣದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಸಿರೋದಂತೂ ಸತ್ಯ.